ಶ್ರೀ ದತ್ತ ಭಾಗವತ. ಶಿವಂ ಶಾಂತಂ ಪ್ರಸನ್ನಂ ಓಂಕಾರಂ ಸಚ್ಚಿತ್ಸುಖ ಕೇವಲಂ ಭಕ್ತ ಮುಕ್ತಿಪ್ರದಂ ವಂದೇ ದತ್ತಾತ್ರೇಯಂ ಜಗದ್ಗುರುಂ. ಭಾಗ 4. ಉತ್ತರಕಾಂಡ. ದ್ವಿತೀಯ ಸ್ಕಂದ. ಶ್ರೀ ನರಸಿಂಹ ಸರಸ್ವತಿ ಅವತಾರ. ಅಧ್ಯಾಯ 5. ನರಸೋಬಾವಾಡಿಯಲ್ಲಿ ಗುರುಗಳು ಬಡ ಬ್ರಾಹ್ಮಣನ ದಾರಿದ್ರ್ಯವನ್ನು ಕಳೆದದ್ದು. ಅಂಬಿಗನೋರ್ವನಿಗೆ ಗುರುಗಳು ವರ ನೀಡಿತ್ತು. ಹಿಂದಿನ ಅಧ್ಯಾಯದಲ್ಲಿ ಹೇಳಿದಂತೆ ಕರವೀರ ಕ್ಷೇತ್ರದ ವೇದಶಾಸ್ತ್ರ ಬ್ರಹ್ಮಚಾರಿಯು ಬಿಲ್ಲವಟಿಗೆ ಬಂದು ಶ್ರೀ ಗುರುದರ್ಶನ ಪಡೆದು ಜ್ಞಾನಿಯಾದ ಸುದ್ದಿಯು ಕಸ್ತೂರಿಯಂತೆ ದೇಶಾದ್ಯಂತ ಹರಡಿತು. ಈ ಕಾರಣದಿಂದಾಗಿ ಅವರ ಗೌಪ್ಯವು ಪ್ರಕಟವಾದುದರಿಂದ ಅವರು ಬಿಲ್ಲವಟಿಯಿಂದ ದಕ್ಷಿಣ ಕಾಶಿ ಎನಿಸಿಕೊಂಡ ವರುಣ ಸಂಗಮ ಸ್ಥಾನಕ್ಕೆ ಬಂದರು. ಅಲ್ಲಿಂದ ಮುಂದೆ ಮುಕ್ತಿ ಕ್ಷೇತ್ರವಾದ ಕಾಶಿಗೂ ಶ್ರೇಷ್ಠ ತೀರ್ಥವಾದ ಪ್ರಯಾಗ ಮಾನಸ ಸರೋವರಗಳಿಗೂ ಕುರುಕ್ಷೇತ್ರಕ್ಕೂ ಸಮಾನವಾದ ಅನುಪಮ ಕ್ಷೇತ್ರವೆನಿಸಿಕೊಂಡ ಕೃಷ್ಣ ಪಂಚಗಂಗಾ ಸಂಗಮದಲ್ಲಿರುವ ನರಸೋಬಾವಾಡಿಗೆ ಬಂದ ಗುರುಗಳು ಅಲ್ಲಿ ಸುಮಾರು 12 ವರ್ಷ ಪರ್ಯಂತ ವಾಸವಾಗಿದ್ದರು. ಅಲ್ಲಿಯ ಪಂಚಗಂಗಾ ನದಿಯು ಪವಿತ್ರವಾದದ್ದು. ಶಿವಂ, ಭದ್ರ, ಭೋಗವತಿ, ಕುಂಭಿ ಮತ್ತು ಸರಸ್ವತಿ ನದಿಗಳು ಕೂಡಿ ಪಂಚಗಂಗೆಯಾಗುತ್ತವೆ. ಆ ನದಿ ಸ್ನಾನದಿಂದ ಸಕಲ ಪಾಪಗಳೂ ಪರಿಹಾರವಾಗುವುದು. ಈ ಸ್ಥಾನವು ಪ್ರಯಾಗಕ್ಕೂ ಮಿಗಿಲಾದದ್ದು. ಅಲ್ಲಿರುವ ಅಮರಾಪುರವಾದರೂ ಹೆಸರಾದುದು. ಅಲ್ಲಿಯ ಅಮರೇಶ್ವರನ ಸನ್ನಿಧಿಯಲ್ಲಿ 64 ಮಂದಿ ಯೋಗಿನಿಯರಿರುವರು. ಅಲ್ಲಿ ಶಕ್ತಿ ತೀರ್ಥವು ಪ್ರಖ್ಯಾತವಾಗಿ ಗುಪ್ತವಾಗಿರುವುದು. ಅಲ್ಲಿರುವ ಔದುಂಬರ ವೃಕ್ಷವು ಕಲ್ಪವೃಕ್ಷ ಸದೃಶವಾಗಿದೆ. ಕಾಶಿ ವಿಶ್ವೇಶ್ವರನಿಗೆ ಸರಿಸಮಾನವಾದ ಶ್ರೀ ಅಮರೇಶ್ವರಲಿಂಗವನ್ನು ಶುದ್ಧಾಂತಃಕರಣದಿಂದ ಪೂಜಿಸಿದವರು ಅಮರರಾಗುವರು. ಈ ಸ್ಥಾನದಿಂದ ಪ್ರಖ್ಯಾತವಾದ ಕೋಟಿ ತೀರ್ಥ, ಶುಕ್ಲತೀರ್ಥ, ಪಾಪವಿನಾಶಿ ತೀರ್ಥ, ಕಾಮ್ಯ ತೀರ್ಥ, ಸಿದ್ಧವರದ ತೀರ್ಥ, ಪ್ರಯಾಗ ತೀರ್ಥ, ಶಕ್ತಿ ತೀರ್ಥ, ಅಮರ ತೀರ್ಥ ಮೊದಲಾದವು ಪಾವನವಾದವುಗಳು. ಇಂತಹ ಪವಿತ್ರ ಕ್ಷೇತ್ರದಲ್ಲಿರುವ ಔದುಂಬರ ವೃಕ್ಷದಲ್ಲಿ ನರಸಿಂಹ ಸರಸ್ವತಿ ಗುರುಗಳು ಗುಪ್ತರಾಗಿದ್ದು ಮುಂದೆ ಪ್ರಕಟರಾಗಿ ಅನುದಿನವೂ ಅಮರಾಪುರಕ್ಕೆ ಭಿಕ್ಷೆಗೆ ಹೋಗುತ್ತಿದ್ದರು. ಹೀಗಿರಲು ಆ ಗ್ರಾಮದಲ್ಲಿ ಶುಷ್ಕ ಭಿಕ್ಷೆಯನ್ನೆತ್ತಿ ಕರ್ಮವನ್ನಾಚರಿಸುತ್ತಿದ್ದ ಓರ್ವ ಸಾತ್ವಿಕ ಬ್ರಾಹ್ಮಣನು ಪತಿವ್ರತೆಯಾದ ತನ್ನ ಹೆಂಡತಿಯೊಡಗೂಡಿ ವಾಸಿಸುತ್ತಿದ್ದನು. ಅವನ ಮನೆಯಲ್ಲಿ ಒಂದು ಚಪ್ಪರದ ಮೇಲೆ ಅವರೇ ಬಳ್ಳಿಯು ಬಹಳ ಎತ್ತರವಾಗಿ ಬೆಳೆದಿತ್ತು. ಅದರಲ್ಲಿ ನಿತ್ಯವೂ ಸಿಗುವ ಅವರೆಯ ಕಾಯಿಗಳಿಂದ ಅವರು ಹೊಟ್ಟೆ ತುಂಬಿಸಿಕೊಳ್ಳುತ್ತಿದ್ದರು. ಭಿಕ್ಷಾಟನೆಯಲ್ಲಿ ಅಕ್ಕಿ ದೊರೆಯದಿದ್ದರೆ ಪ್ರತಿದಿನ ಕೇವಲ ಅವರೇಕಾಯಿಯಿಂದ ಹಸಿವನ್ನು ಹಿಂಗಿಸಿಕೊಳ್ಳುತ್ತಿದ್ದರು. ಇಷ್ಟಾದರೂ ಆ ಬ್ರಾಹ್ಮಣನು ಪತ್ನಿ ಸಮೇತವಾಗಿ ಭಕ್ತಿಯಿಂದ ಶ್ರೀ ಗುರುಗಳನ್ನು ಪೂಜಿಸಿ ಅವರಿಗೆ ಅವರೇಕಾಯಿ ಪಲ್ಯವನ್ನು ಒಂದೊಂದು ದಿವಸ ನೀಡುತ್ತಿದ್ದನು. ಹೀಗೆಯೇ ಕೆಲವು ದಿನಗಳು ನಡೆದಿರಲು ಒಂದು ದಿನ ಆ ಬಡ ಬ್ರಾಹ್ಮಣನು ಶ್ರೀ ಗುರುಗಳನ್ನು ಅತ್ಯಂತ ವಿನಯದಿಂದ ಮನೆಗೆ ಬರಮಾಡಿಕೊಂಡು ಭಿಕ್ಷೆಯನ್ನು ಮಾಡಿಸಿದನು. ಅವನ ಭಕ್ತಿಗೆ ಮೆಚ್ಚಿ ಶ್ರೀ ಗುರುಗಳು, ಎಲೈ ಬ್ರಾಹ್ಮಣನೇ, ನಿನ್ನ ದಾರಿದ್ರ್ಯವು ಇಂದಿಗೆ ನಾಶವಾಯಿತು ಎಂದು ವರಪ್ರದಾನ ಮಾಡಿ ಮನೆಯಿಂದ ಹೊರಕ್ಕೆ ಅಂಗಳಕ್ಕೆ ಬಂದು ಆ ಅವರೆ ಬಳ್ಳಿಯನ್ನು ಬೇರಿನ ತನಕ ಕತ್ತರಿಸಿ ಹಾಕಿ ಸಂಗಮಕ್ಕೆ ಹೊರಟು ಹೋದರು. ಅವರು ಹೋದ ನಂತರ ಆ ಬ್ರಾಹ್ಮಣ ಪತ್ನಿಯು ಗುರುಗಳು ಅವರೆ ಬಳ್ಳಿಯನ್ನು ಕಿತ್ತು ಹಾಕಿದ್ದರಿಂದ ತಮ್ಮ ನಿತ್ಯದ ಆಹಾರ ಇಲ್ಲವಾಯಿತೆಂದು ತನ್ನ ಮಕ್ಕಳೊಡನೆ ದುಃಖಿಸತೊಡಗಿದಳು. ಆಗ ಆ ಬ್ರಾಹ್ಮಣನು ತನ್ನ ಹೆಂಡತಿಯ ಮೇಲೆ ಸಿಟ್ಟು ಮಾಡಿ, ವ್ಯರ್ಥ ಪ್ರಲಾಪಿಸುತ್ತಿರುವೆ ಏಕೆ? ವಿಧಿ ನಿಯಮವಿದ್ದಂತಾಗುತ್ತದೆ. ಚಂದ್ರಮೌಳಿಗಳಾದ ಶ್ರೀ ಗುರುಗಳೇ ಈ ಬಳ್ಳಿಯನ್ನು ಕಿತ್ತರೆಂದ ಮೇಲೆ ನೀನು ರೋಧಿಸಿ ಪ್ರಯೋಜನವಾದರೂ ಏನು? ಜಗತ್ತಿನ ಸಕಲ ಜೀವಿಗಳಿಗೂ ಆಹಾರವನ್ನು ಒದಗಿಸತಕ್ಕವನು ಅವನೇ. ಪ್ರತಿಯೊಂದು ಪ್ರಾಣಿಯು ಜನ್ಮ ತಾಳುವ ಮೊದಲೇ ಆ ಪ್ರಾಣಿಗೆ ಬೇಕಾದ ಆಹಾರವನ್ನು ಪರಮಾತ್ಮನು ಹುಟ್ಟಿಸುವನು. ಕಲ್ಲಿನಲ್ಲಿ ಹುಟ್ಟಿದ ಕಪ್ಪೆಗೂ ಅಲ್ಲಲ್ಲಿ ಆಹಾರ ನಿರ್ಮಿಸಿಟ್ಟವನೂ ಅವನೇ. ಅವನಿಗೆ ಧನಿಕ ದರಿದ್ರನೆಂಬ ಭೇದ ಉಂಟೇ? ನಮ್ಮ ಜನ್ಮಾಂತರದ ಪಾಪ ಪುಣ್ಯಗಳ ಫಲವನ್ನು ನಾವಲ್ಲದೆ ಬೇರೆ ಯಾರು ಅನುಭವಿಸುವರು ಎಂದು
ಮುಂತಾಗಿ ಸಮಾಧಾನ ಮಾಡಿದರು. ಇಷ್ಟಾದ ನಂತರ ಆ ಬ್ರಾಹ್ಮಣನು ಗುರುಗಳು ತುಂಡು ಮಾಡಿ ಒಗೆದ ಬಳ್ಳಿಯ ತುಂಡುಗಳನ್ನು ಹೊರೆ ಕಟ್ಟಿ ನದಿಗೆ ಒಗೆದು ಬಂದು ಬಳ್ಳಿಗೆ ಹೋದ ನಂತರ ಮನೆಯ ಮುಂದಿರುವ ಆ ಬಳ್ಳಿಯ ಬುಡದಿಂದ ಉಪಯೋಗವಾದರೂ ಏನು ಎಂದು ತರ್ಕಿಸಿ ಅದನ್ನು ಕಿತ್ತಿ ಒಗೆಯುವ ಉದ್ದೇಶದಿಂದ ಆ ಬೊಡ್ಡೆಯನ್ನು ಅಗೆಯ ಹತ್ತಿದನು. ಹೀಗೆ ಅಗೆಯುತ್ತಾ ಅದರ ಬೇರುಗಳನ್ನು ಕಿತ್ತು ಒಗೆಯಲು ಅದರ ತಳದಲ್ಲಿ ಒಂದು ಹೊನ್ನು ತುಂಬಿದ ಕೊಡವು ಸಿಕ್ಕಿತು. ಅದನ್ನು ಕಡಿದು ಹಾಕಿದ್ದರಿಂದ ಇದು ದೊರೆಯಲು ಸಾಧ್ಯವಾಯಿತೆಂದು ಗುರುಗಳನ್ನು ಸ್ತುತಿಸಿದನು. ಇಷ್ಟರಿಂದಲೇ ತೃಪ್ತನಾಗದೆ ಅವನು ತನ್ನ ಪತ್ನಿ ಸಮೇತ ಪೂಜಾ ಸಾಮಗ್ರಿಗಳೊಂದಿಗೆ ಸಂಗಮದವರೆಗೆ ಹೋಗಿ ಗುರುಗಳಿಗೆ ಪೂಜಿಸಿ ಅವರಿಗೆ ಹೊನ್ನಿನ ಕೊಡವು ದೊರೆತ ಸಂಗತಿಯನ್ನು ತಿಳಿಸಿದನು. ಆಗ ಗುರುಗಳು, ಎಲೈ ಬ್ರಾಹ್ಮಣ, ಈ ಸಂಗತಿಯನ್ನು ಗೌಪ್ಯವಾಗಿಡು, ನಮ್ಮನ್ನು ಪ್ರಕಟ ಮಾಡಬೇಡ. ನಿನ್ನ ಮನೆಯಲ್ಲಿ ಅಖಂಡ ಐಶ್ವರ್ಯವು ನೆಲೆಗೊಳ್ಳಲಿ ಎಂದು ಬ್ರಾಹ್ಮಣ ದಂಪತಿಗಳಿಗೆ ಆಶೀರ್ವದಿಸಿದರು. ಅವರು ಮುಂದೆ ಗುರುಕೃಪೆಯಿಂದಾಗಿ ಬಹುಕಾಲ ಸುಖವಾಗಿ ಬಾಳಿದರು. ಹೀಗೆ ಗುರುಗಳು ನರಸೋಬಾವಾಡಿಯಲ್ಲಿ ಗುಪ್ತವಾಗಿರಲು ಎಲ್ಲ ವೃಕ್ಷಗಳಲ್ಲಿ ಔದುಂಬರ ವೃಕ್ಷವನ್ನೇ ಆರಿಸಿದುದೇಕೆಂಬ ವಿಚಾರವಾಗಿ ಕೇಳಲು ಗುರುಚರಿತ್ರೆಯಲ್ಲಿ ನಾಮಾಧಾರಕನಿಗೆ ಸಿದ್ಧಮುನಿಯು ಹೇಳಿದುದನ್ನೇ ಇಲ್ಲಿ ಹೇಳಲಾಗಿದೆ. ಅದು ಎಂತೆಂದರೆ, ಪೂರ್ವದಲ್ಲಿ ಹಿರಣ್ಯಕಶ್ಯಪನ ವಧಾರ್ಥವಾಗಿ ಪರಮಾತ್ಮನು ನರಸಿಂಹಾವತಾರವನ್ನು ತೆಗೆದುಕೊಂಡು ಅವನ ಉದರವನ್ನು ತನ್ನ ನಖಗಳಿಂದ ಸೀಳಿ ಕರುಳನ್ನು ಬಗೆದು ಮಾಲಾಕಾರವಾಗಿ ಕೊರಳಿನಲ್ಲಿ ಧರಿಸಿದನು. ಸಮುದ್ರದಲ್ಲಿ ಒಡಲಾಗ್ನಿ ಇರುವಂತೆ ಆ ದೈತ್ಯನ ಹೊಟ್ಟೆಯಲ್ಲಿದ್ದ ಆ ಕಾಳಕೂಟ ವಿಷವು ನರಸಿಂಹನ ಉಗುರುಗಳಿಗೆ ಹತ್ತಿದ್ದರಿಂದ ಅವು ಉರಿಯ ಹತ್ತಿದವು. ಆಗ ಲಕ್ಷ್ಮೀದೇವಿಯು ಆ ಉರಿಯನ್ನು ಶಾಂತ ಮಾಡಲು ಅತ್ತಿ ಹಣ್ಣುಗಳನ್ನು ತರಲು ನರಸಿಂಹನು ತನ್ನ ಉಗುರುಗಳನ್ನು ಆ ಹಣ್ಣುಗಳಲ್ಲಿ ಉರಿದನು. ಅದರಿಂದಾಗಿ ಉರಿಯು ಶಾಂತವಾಯಿತಲ್ಲದೆ ನರಸಿಂಹನ ಉಗ್ರತೆಯೂ ಮಾಯವಾಗಿ ಅವನು ಲಕ್ಷ್ಮೀದೇವಿಯನ್ನು ಆಲಂಗಿಸಿ ಆ ಔದುಂಬರವನ್ನು ಕುರಿತು, ಎಲೈ ಔದುಂಬರ ವೃಕ್ಷವೇ, ನೀನು ಕಲ್ಪವೃಕ್ಷಕ್ಕೆ ಸಮಾನನಾಗು. ನಿನ್ನಲ್ಲಿ ಸದಾ ಫಲಗಳುಂಟಾಗಲಿ. ನಿನ್ನನ್ನು ಭಕ್ತಿಯಿಂದ ಸೇವಿಸುವವರ ಇಚ್ಛೆಗಳು ಪೂರ್ಣವಾಗಲಿ. ನಿನ್ನ ದರ್ಶನ ಮಾತ್ರದಿಂದ ಜನರ ಉಗ್ರ ವಿಷವು ಶಾಂತವಾಗಲಿ. ಅವರು ಸಕಲ ಪಾಪಗಳಿಂದ ಮುಕ್ತರಾಗಲಿ. ಬಂಜೆ ಸ್ತ್ರೀಯರು ಭಕ್ತಿಯುತವಾಗಿ ನಿನ್ನನ್ನು ಸೇವಿಸಿದ್ದೇ ಆದರೆ ಅವರಿಗೆ ಪುತ್ರ ಸಂತಾನ ಪ್ರಾಪ್ತವಾಗಲಿ. ದರಿದ್ರರು ನಿನ್ನ ಸೇವೆಯಿಂದ ಅಷ್ಟೈಶ್ವರ್ಯವಂತರಾಗಲಿ. ನಿನ್ನ ನೆರಳು ಬಿದ್ದ ನೀರಿನಲ್ಲಿ ಸ್ನಾನ ಮಾಡಿದ್ದೇ ಆದರೆ ಭಾಗೀರಥಿ ಸ್ನಾನಕ್ಕಿಂತ ಅಧಿಕ ಪುಣ್ಯ ಲಭಿಸುವುದು. ನಿನ್ನ ನೆರಳಿನಲ್ಲಿ ಅನುಷ್ಠಾನ ಮಾಡುವವರಿಗೆ ಅನಂತ ಫಲಪ್ರಾಪ್ತಿಯಾಗುವುದು. ಅವರಿಗೆ ರೋಗ ಭಯವೇ ಬರದು. ಅವರ ಬ್ರಹ್ಮಹತ್ಯಾ ದೋಷಗಳು ಪರಿಹಾರವಾಗುವವು. ನಾನು ಲಕ್ಷ್ಮೀ ಸಹಿತ ನಿನ್ನಲ್ಲಿ ವಾಸಿಸುವೆನು ಎಂದು ವರವನ್ನು ಕೊಟ್ಟನು. ಈ ಪ್ರಕಾರ ಕಲಿಯುಗದಲ್ಲಿ ಔದುಂಬರವು ಕಲ್ಪವೃಕ್ಷವಾಗಿದೆ. ಅದರ ಉಗ್ರತ್ವವನ್ನು ಶಾಂತ ಮಾಡುವುದಕ್ಕಾಗಿ ಶ್ರೀ ಗುರು ನರಸಿಂಹ ಸರಸ್ವತಿಗಳು ನರಸಿಂಹ ಮಂತ್ರವನ್ನು ಜಪಿಸುತ್ತಾ ಔದುಂಬರದಲ್ಲಿಯೇ ವಾಸಿಸಿದರು. ಹೀಗೆ ಶ್ರೀ ಗುರುಗಳು ಸಾಕ್ಷಾತ್ ನರಸಿಂಹನ ಅವತಾರವಾದ್ದರಿಂದಲೂ ಔದುಂಬರದಲ್ಲಿ ವಾಸಿಸುವಂತವರಾದರು. ಈ ಪ್ರಕಾರ ಔದುಂಬರದ ಮಹಿಮೆಯಿದ್ದು ಗುರುಗಳು ಅದರ ಬುಡದಲ್ಲಿ ಅಹೋರಾತ್ರಿ ಗುಪ್ತವಾಗಿದ್ದರು. ಆದರೆ ಮಧ್ಯಾಹ್ನದಲ್ಲಿ ಅಲ್ಲಿ ಒಂದು ಸಮಾರಂಭವು ನಡೆಯುತ್ತಿತ್ತು. ಅದು ಎಂತೆಂದರೆ, ಅಮರೇಶ್ವರನ ಸನ್ನಿಧಿಯಲ್ಲಿ ವಾಸಿಸುತ್ತಿದ್ದ 64 ಯೋಗಿನಿಯರು ದಿನಂಪ್ರತಿ ಮಧ್ಯಾಹ್ನ ಶ್ರೀ ಗುರುಗಳನ್ನು ಪೂಜಿಸುವುದಕ್ಕಾಗಿ ಅವರಿದ್ದೆಡೆಗೆ ಬಂದು ಭಯ ಭಕ್ತಿಗಳಿಂದ ನಮಸ್ಕರಿಸಿ ಅವರನ್ನು ತಮ್ಮ ಮಂದಿರಕ್ಕೆ ಕರೆದೊಯ್ದು ವಿಧಿಪೂರ್ವಕವಾಗಿ ಪೂಜಿಸಿ ಗುರುಗಳಿಗೆ ಮೃಷ್ಟಾನ್ನ ಭೋಜನ ಮಾಡಿಸುತ್ತಿದ್ದರು. ಊಟ ಮುಗಿದ ನಂತರ ಗುರುಗಳು ಪುನಃ ಔದುಂಬರದ ಕೆಳಗೆ ಬಂದು ಇರುತ್ತಿದ್ದರು. ಆ ಸಮಯಕ್ಕೆ ನದಿಯ ದಂಡೆಯಲ್ಲಿರುವ ತನ್ನ ಹೊಲವನ್ನು ಕಾಯುತ್ತಾ ಅಂಬಿಗನೋರ್ವನು ಕುಳಿತಿರುತ್ತಿದ್ದನು. ಅವನಿಗೆ ಔದಂಬರ ಬುಡದಲ್ಲಿರುವ ಶ್ರೀಗುರುಗಳ ದರ್ಶನವಾಯಿತು. ಅಷ್ಟರಲ್ಲಿ ಪೂಜೆಗಾಗಿ ಶ್ರೀಗುರುಗಳನ್ನು ಕರೆದೊಯ್ಯಲು ಬಂದ ಯೋಗಿನಿಯರು ನದಿಯೊಳಗಿಂದ ಬಂದರು. ಆ ಮಹದಾಶ್ಚರ್ಯವನ್ನು ಕಂಡ ಅಂಬಿಗನು, ಎಲ, ಇವರು ನದಿಯೊಳಗಿಂದ ಹೇಗೆ ಬಂದರು? ನೀರಿನಲ್ಲಿ ಇವರಿಗೆ ಮಾರ್ಗವು ಹೇಗೆ ಆಯಿತು
ಇವರೆಂಥ ಮಹಿಮಾನ್ವಿತರು ಎಂದು ಹೇಳತೊಡಗಿದನು. ಯೋಗಿನಿಯರು ಶ್ರೀ ಗುರುಗಳಿಗೆ ನಮಿಸಿ ಅವರನ್ನು ತಮ್ಮ ಸ್ಥಾನಕ್ಕೆ ಕರೆದೊಯ್ದು ಪೂಜೆ ಮಾಡಿ ಭಿಕ್ಷೆ ಮಾಡಿಸಿದರು. ಇದಾದ ನಂತರ ಗುರುಗಳು ಆ ನದಿಯೊಳಗಿಂದ ಹಾಯ್ದು ಮರಳಿ ಬಂದರು. ಇದನ್ನು ಅಂಬಿಗನು ನೋಡಿದನು. ಗುರುಗಳು ನಿಜವಾಗಿಯೂ ದತ್ತಾತ್ರೇಯನ ಅವತಾರವೆಂದು ಅವನು ನಿರ್ಣಯಿಸಿಕೊಂಡು ಅಂದು ಸುಮ್ಮನಿದ್ದನು. ಮರುದಿನ ಯಥಾ ಪ್ರಕಾರ ಯೋಗಿನಿಯರು ಗುರುಗಳೊಂದಿಗೆ ನದಿಯ ಪ್ರವಾಹದೊಳಗೆ ಹೋಗಲಿಕ್ಕೆ ಹೊರಟರು. ಅಲ್ಲಿಯೇ ಇದ್ದ ಅಂಬಿಗನು ತಾನು ಅವರ ಹಿಂದಿಂದೆ ಅವರ ಸಂಗಡ ನಡೆದನು. ನದಿಯ ದಂಡೆಯನ್ನು ಗುರುಗಳು ಸಮೀಪಿಸಿದೊಡನೆ ಅದು ಇಬ್ಬಾಗವಾಗಿ ನದಿಯ ಮಧ್ಯದಲ್ಲಿ ರತ್ನ ಖಚಿತ ಗೋಪುರಗಳಿಂದ ಶೋಭಿಸುವ ನಗರವೊಂದು ಕಂಡಿತು. ಗುರುಗಳು ಅಲ್ಲಿಗೆ ಹೋದೊಡನೆ ಯೋಗಿನಿಯರು ಆರತಿ ಬೆಳಗಿದರು, ಪೂಜೆ ಮಾಡಿ ಭಿಕ್ಷೆ ಮಾಡಿಸಿದರು. ಆಗ ಗುರುಗಳು ಭಿಕ್ಷೆ ಮುಗಿದ ನಂತರ ಹೊರಳಿ ನೋಡಲು ಆ ಅಂಬಿಗನನ್ನು ಕಂಡರು. ಆಗ ಅಂಬಿಗನನ್ನು ಕುರಿತು ನೀನು ಇಲ್ಲಿಗೇಕೆ ಬಂದೆ ಎಂದು ಪ್ರಶ್ನಿಸಿದರು. ಆಗ ಅವನು ವಿನಯದಿಂದ ಅವರಿಗೆ ಶರಣು ಹೋಗಿ ತನ್ನನ್ನು ಉದ್ಧರಿಸಬೇಕೆಂದು ಪರಿಪರಿಯಾಗಿ ಬೇಡಿಕೊಂಡನಲ್ಲದೆ ಗುರುಸ್ತೋತ್ರವನ್ನು ತನಗೆ ತಿಳಿದಂತೆ ಮಾಡಿದನು. ಇದರಿಂದಾಗಿ ಸಂತೋಷ ಹೊಂದಿದ ಗುರುಗಳು ನಿನ್ನ ಸಕಲಾಭಿಷ್ಟಗಳು ಸಿದ್ಧಿಸುವುವು, ಆದರೆ ಈ ವಿಷಯ ನೀನು ಯಾರಿಗಾದರೂ ಹೇಳಿದ್ದೇ ಆದರೆ ತಕ್ಷಣವೇ ಸಾಯುವೆ ಎಂದು ಹೇಳಿ ಅವನನ್ನು ಕರೆದುಕೊಂಡು ಮರಳಿ ಔದುಂಬರದ ಬುಡಕ್ಕೆ ಬಂದರು. ಹೀಗೆ ಗುರುವಾಜ್ಞೆ ಹೊಂದಿ ತನ್ನ ಹೊಲಕ್ಕೆ ಹಿಂತಿರುಗಿದ ಅಂಬಿಗನಿಗೆ ಗುಪ್ತ ಧನ ದೊರೆಯಿತು. ಮುಂದೆ ಅವನು ಪತ್ನಿ ಪುತ್ರ ಪೌತ್ರರಿಂದೊಡಗೂಡಿ ನಿತ್ಯ ಗುರುಸೇವೆ ಮಾಡುತ್ತಾ ಆನಂದದಿಂದಿದ್ದನು. ಹೀಗಿರಲು ಒಂದು ದಿವಸ ಮಾಘಶುದ್ಧ ಹುಣ್ಣಿಮೆಯು ಬಂದಿತು. ಅಂದು ಅಂಬಿಗ ಶಿರೋಮಣಿಯು ಗುರುಗಳಿಗೆ ವಿನಯದಿಂದ ನಮಿಸಿ, ಅಲ್ಪಮತಿಯಾದ ನನ್ನಲ್ಲಿ ಒಂದು ಶಂಕೆ ತಲೆ ಎದ್ದಿದೆ, ಗುರುಗಳು ಮನ್ನಿಸಿ ಹರಿಸಬೇಕು ಎನ್ನುತ್ತಾ ಗುರುಗಳನ್ನು ಕುರಿತು ವಿದ್ವಜ್ಜನರು ಮಾಘ ಸ್ನಾನವು ಪ್ರಯಾಗ ಹಾಗೂ ಕಾಶಿಗೂ ಶ್ರೇಷ್ಠವೆಂದು ಹೇಳುವರು. ಇವುಗಳಲ್ಲಿ ಯಾವುದು ಅತ್ಯಂತ ಶ್ರೇಷ್ಠವೆಂಬುದನ್ನು ನನಗೆ ತಿಳಿಸಿ ಹೇಳಬೇಕು ಎಂದು ಬೇಡಿಕೊಂಡನು. ಆಗ ಗುರುಗಳು ಇವನನ್ನು ಕುರಿತು, ಭಕ್ತಾಗ್ರಣಿಯೇ, ಈ ಪಂಚಗಂಗಾ ಸಂಗಮ ಸ್ನಾನವೇ ನಿಜವಾದ ಪ್ರಯಾಗ ಸ್ನಾನ. ಗುರುಸ್ಥಳವೇ ಕಾಶಿ ಕ್ಷೇತ್ರ, ಕೊಲ್ಹಾಪುರವೇ ದಕ್ಷಿಣ ಪ್ರಯಾಗಕ್ಕೆ ಸಮಾನ. ನಿನಗೆ ಇವೆಲ್ಲವುಗಳನ್ನೂ ತೋರಿಸುವೆವು, ಹೊರಡು ಎಂದು ತಾವು ವ್ಯಾಘ್ರಾಸನದಲ್ಲಿ ಕುಳಿತು, ಎಲೈ ಭಕ್ತನೇ, ನೀನು ಈ ವ್ಯಾಘ್ರಾಸನವನ್ನು ಗಟ್ಟಿಯಾಗಿ ಹಿಡಿ ಎಂದು ಹೇಳಲು ಅವನು ಹಾಗೆ ಮಾಡುವನು. ನಂತರ ಗುರುಗಳು ಮನೋವೇಗದಿಂದ ಅಂದು ಪ್ರಾತಃ ಕಾಲ ಪ್ರಯಾಗ ಸ್ನಾನ ಮಾಡಿ ಮಧ್ಯಾಹ್ನ ಕಾಶಿ ವಿಶ್ವನಾಥನ ದರ್ಶನ ಪಡೆದು ಗಯೆಗೆ ಹೋಗಿ ಸೂರ್ಯಾಸ್ತಕ್ಕೆ ಸರಿಯಾಗಿ ಕೃಷ್ಣ ಪಂಚಗಂಗಾ ಸಂಗಮಕ್ಕೆ ಬಂದರು. ಇದರಿಂದಾಗಿ ಅಂಬಿಗನು ಮುಂದೆ ಗುರುಗಳಲ್ಲಿ ಬಹು ಭಕ್ತಿಯಿಂದ ವರ್ತಿಸಹತ್ತಿದನು. ಈ ಘಟನೆಯಿಂದಾಗಿ ಗುರುಗಳು ಇನ್ನು ಮುಂದೆ ನಾವು ಗೌಪ್ಯವಾಗಿರಬೇಕೋ ಹೇಗೆ ಎಂದು ತನ್ನಲ್ಲಿ ತಾವೇ ವಿಚಾರಿಸಹತ್ತಿದರು. ತತ್ಕಾಲ ಅಲ್ಲಿಯೇ ಗುಪ್ತವಾದ ಶ್ರೀಗುರುಗಳು ಅಮರೇಶ್ವರನ ಅಪ್ಪಣೆ ಹೊಂದಿ ಅಲ್ಲಿಂದ ಬೇರೆ ಕಡೆಗೆ ಹೋಗಲು ಸಿದ್ಧರಾದರು. ಆಗ ಆ 64 ಮಂದಿ ಯೋಗಿನಿಯರು ಬಹುಪರಿಯಿಂದ ದುಃಖಿಸಲು ಗುರುಗಳು, ಎಲೈ ಯೋಗಿನಿಯರೇ, ನಮ್ಮ ಮುಖ್ಯ ಸ್ಥಾನವು ಇಲ್ಲಿಯೇ ಇದ್ದು ನಾನು ಸದಾ ಪ್ರಕಟವಾಗಿ ಈ ಔದುಂಬರ ಪೂರ್ವ ಭಾಗದಲ್ಲಿರುವೆನು. ನೀವು ಈ ಔದುಂಬರದಲ್ಲಿಯೇ ವಾಸವಾಗಿರಿ. ಕಲ್ಪವೃಕ್ಷ ಸಮಾನವಾದ ಈ ಔದುಂಬರದಲ್ಲಿ ಅನ್ನಪೂರ್ಣೆಯನ್ನು ಸ್ಥಾಪಿಸುವನು. ಅಮರಪುರದ ಪಶ್ಚಿಮ ತೀರ ಗ್ರಾಮವಾದ ನರಸೋಬಾವಾಡಿಯೇ ನಮ್ಮ ವಾಸಸ್ಥಾನ. ಈ ಔದುಂಬರವನ್ನು ಪೂಜಿಸುವವರೆಲ್ಲರೂ ತಮ್ಮ ಇಷ್ಟಾರ್ಥವನ್ನು ಹೊಂದುವರು. ನೀವು ಅವರಿಗೆ ಸಹಾಯ ಮಾಡಿರಿ. ನಾವು ಇಲ್ಲಿ ಗುಪ್ತರಾಗಿ ನಮ್ಮ ಪಾದುಕೆಗಳನ್ನಿಡುವೆವು. ನಿಮ್ಮನ್ನು ಕೂಡಿಕೊಂಡಿರುವ ನಾವು ಸದಾ ಪ್ರಕಟವಾಗಿರುವ ಔದುಂಬರವನ್ನು ನಮ್ಮ ಪಾದುಕೆಗಳನ್ನು ಪೂಜಿಸುವವರಿಗೆ ಚತುರ್ವಿಧ ಪುರುಷಾರ್ಥಗಳೂ ಲಭಿಸುವವು. ಇಲ್ಲಿರುವ ಪಾಪ ವಿನಾಶ ತೀರ್ಥ, ಕಾಮ್ಯ ತೀರ್ಥ, ಸಿದ್ಧ ತೀರ್ಥಗಳಲ್ಲಿ ಸ್ನಾನ ಮಾಡಿ. ಈ ಔದುಂಬರಕ್ಕೆ 7 ಸಲ ಸ್ನಾನ ಮಾಡಿ ಪೂಜಿಸುವ ಬಂಜೆಯರು 60 ವರ್ಷವಾದರೂ ಶತಾಯುಷಿ ಪುತ್ರನನ್ನೇ ಪಡೆಯುವರು. ಸೂರ್ಯ ಚಂದ್ರಗ್ರಹಣ, ಅಮಾವಾಸ್ಯೆ, ಸಂಕ್ರಮಣ ಮೊದಲಾದ ಪರ್ವದಿನಗಳಲ್ಲಿ ಭಕ್ತಿಯಿಂದ ಸ್ನಾನ ಮಾಡುವವರಿಗೆ ಅನಂತ ಪುಣ್ಯ ಲಭಿಸುವುದು. ಈ ಔದುಂಬರದ ನೆರಳಿನಲ್ಲಿ
ಬಡಬಗ್ಗರಿಗೆ ಅನ್ನದಾನ ಮಾಡಿದರೆ ಕೋಟಿ ಪುಣ್ಯ ಲಭಿಸುವುದು ಎಂದು ಔದುಂಬರ ಮಹಾತ್ಮೆಯನ್ನು ಹೇಳಿ ಅವರನ್ನು ಸಂತೈಸಿ ಅವರೆಲ್ಲರಿಂದ ಬೀಳ್ಕೊಂಡು ಭೀಮಾ ತೀರದಲ್ಲಿರುವ ಗಾಂಧಾರ ಭುವನ ಗಾಣಗಾಪುರಕ್ಕೆ ಬಂದರು. ಆದರೂ ಗುರುಗಳು ಯಾವಾಗಲೂ ನರಸೋಬಾವಾಡಿಯಲ್ಲಿರುವ ಪಾದುಕೆಗಳಲ್ಲಿ ಅವರು ಗುಪ್ತವಾಗಿದ್ದರು. ಹೀಗಿರಲು ಅವರ ಪಾದುಕೆಗಳ ಮಹಿಮೆಯನ್ನು ಮುಂದಿನ ಅಧ್ಯಾಯದಲ್ಲಿ ಆಲಿಸೋಣ ಎನ್ನುವಲ್ಲಿಗೆ ಈ ಅಧ್ಯಾಯವು ಮುಕ್ತಾಯವಾಗುತ್ತದೆ. ಜೈ ಗುರುದೇವ ದತ್ತ.